ಅಂದ್ರೆ ಫಸ್ಟ್ ನಮ್ಮದು ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆಮೇಲೆ ಪ್ರಾಣಮಯ, ಅನ್ನಮಯ. ಆನಂದಮಯ ಅಂದರೆ ಯಾವಾಗಲೂ ಮನುಷ್ಯ ಪ್ರಫುಲ್ಲತೆ ಇರಬೇಕು. ಮನುಷ್ಯ ಸ್ವಲ್ಪ ಕುಗ್ಗದ, ನಾನು ಹಿಂಗೆ ಯಾಕಂತ ಮಾಡ್ದ, ಅಲ್ಲಿ ಏನಾಗ್ಬಿಡುತ್ತೆ, ಮನುಷ್ಯ ಸ್ವಲ್ಪ ಕುಕ್ಕೋದ್ ಬರ್ತಾನೆ, ತನ್ನ ಬುದ್ಧಿಶಕ್ತಿಯನ್ನು ತಾನೇ ಕಳ್ಕೊಂಡ್ಬಿಡ್ತಾನೆ. ಸಾಕಷ್ಟು ಬುದ್ಧಿ ಇರ್ತೈತಿ, ಎಲ್ಲ ಗೊತ್ತಿರ್ತೈತಿ ನಿಮಗೆ, ಆದರೂ ನಾವು ಅದನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕೆ? ಆ ಸಂತೋಷ ಹುಟ್ಟಿದ್ದಕ್ಕೆ. ನೋವಿಗೆ ಆ ಸಂತೋಷ ಹೋಗ್ಬಿಡ್ತೈತಿ. ಆ ನೋವಿನ ಗುಂಟನ ನಮ್ಮ ಬುದ್ಧಿ ಏನೇನು ನಾವು ಕಳ್ಕೊಂಡ್ಬಿಡ್ತೀವಿ. ಬುದ್ಧಿ ಕಳ್ಕೊಂಡು ಬಿಟ್ಟಪ್ಪ ಅಂತಂದ್ರೆ ಮುಂದೆ ಅದು ಅಫೆಕ್ಟ್ ಆಗೋದು ನಿಮಗೇನು ಮನೋಮಯ ಕೋಶಕ್ಕೆ, ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ನಮ್ಮ ಬುದ್ಧಿ ಲಾಸ್ ಆಯಿತು, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು ಅನ್ನೋ ಬುದ್ಧಿಶಕ್ತಿ ಹೋಗ್ಬಿಡ್ತಲ್ಲ ನಮ್ಮದು. ಈಗ ವಿನಾಕಾರಣ ಚಿಂತೆ ಮಾಡೋದ್ರಿಂದ ಏನು ಸಿಗುತ್ತೆ ನಿನಗೆ ಲಾಭ? ಇಷ್ಟು ತಿಳ್ಕೊಳ್ಳಾರ್ದ ನಾವು ನನಗೆ ಅದು ಐತಿ, ಹಂಗೈತಿ, ಹಿಂಗೈತಿ, ನೀವು 108 ತಲೆ ಹಾಕೊಂಡ್ರಪ್ಪ ಅಂದ್ರೆ ಮೈಂಡಿಗೆ ಪೂರಾ ಎಫೆಕ್ಟ್ ಆಗಿಬಿಡುತ್ತದೆ. ಮೈಂಡಿಗೆ ಎಫೆಕ್ಟ್ ಆಯ್ತಪ್ಪ ಅಂತಂದ್ರೆ ಮನೋಮಯ ಕೋಶ ಭಾಳ ಇದು ಸೂಕ್ಷ್ಮದು, ಅದಕ್ಕೆ ಎಫೆಕ್ಟ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ಲಿ ನಮ್ಮದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಒಂದು ಎನರ್ಜಿ ಸೆಂಟರ್ ಅದು. ಎನರ್ಜಿ ಸೆಂಟರ್ ಲಾಸ್ ಆತಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಅನ್ನಮಯ ಕೋಶ. ಅನ್ನಮಯ ಕೋಶ ಲಾಸ್ ಆತಪ್ಪ ಅಂದ್ರೆ ವೇಟ್ ಇರಿಸೋದು, ವೇಟ್ ಲಾಸ್ ಆಗುತ್ತೆ. ಉಂಡದ್ದು ತಿಂತೀರಿ ಉಣ್ತೀರಿ ಕರೆ ಮೈಗೆ ಹತ್ತಂಗಲ್ಲ. ಹಾಂ, ಮತ್ತು ಇವತ್ತು ಏನೋ ನೀವು ರೊಟ್ಟಿ ಚಟ್ನಿ ತಿಂದ್ರೂ ಎಷ್ಟು ಖುಷಿ ತಿಂದ್ರೆ ಮೈಗೆ ಹತ್ತತ್ತೆ ನಿನಗದು. ನೀ ಎಲ್ಲ ಮೃಷ್ಟಾನ್ನ ಭೋಜನ ಇಟ್ಕೊಂಡು ನೀ ಮುಂದೆ ಮನಸ್ಸು ಕೆಡಿಸ್ಕೊಂಡು ತಿಂದ್ರಪ್ಪ ಅಂದ್ರೆ ಮೈಗೆ ಹತ್ತಂಗಿಲ್ಲ ನನಗೆ. ಅದಕ್ಕೆ ಮಾನಸಿಕ ಏನು ಅನ್ನೋದು ಮನೋಶುದ್ಧಿ, ಮನೋಶುದ್ಧಿ, ದೇಹ ಶುದ್ಧಿ, ಸತ್ವಶುದ್ಧಿ ಅಂತ ಹೇಳ್ತೀವಿ. ಇವು ಭಾಳ ಇಂಪಾರ್ಟೆಂಟ್. ಇವು ನಾವು ಕರೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿನಗೆ ಯಾವ ವ್ಯಾಧಿಗಳನ್ನು ಬಾಧಿಸಂಗಿಲ್ಲ. 6 ತಿಂಗಳು ಇದ್ರೆ ಭಾರಿ ಇದ್ದೀನಿ ನಾನು. ಅದು ನೀನು ಅಂದಿಲ್ಲ ಈಗ 1.5 ತಿಂಗಳದಾಗ ನೀನು ಎಷ್ಟು 7 ಕಿಲೋ ಕಡಿಮೆ ಆಗಿದೆ ಅಂತ ಅಂದೆ. ಮತ್ತು ಮತ್ತು ಈಗ ಮತ್ತೆ ನೋಡು, ಮತ್ತೆ ಈ ಕರೆಕ್ಟ್ ನಾವು ಇಷ್ಟು ಮಾಡ್ಕೊಂಡಾಗ 1 kg ಏರುತ್ತೆ. ಇಲ್ಲ, ನಮ್ಮ ಮೈಂಡ್ ಅಂತ ತೆಗೆದಾಕ್ಬಿಟ್ರೆ ನನಗೆ ಆರಾಮ ಆಗಕತ್ತದ ಅನ್ನೋದು ಒಂದೇ ತಲೆ. ಹಂಗೆ ನೀವು ಪಾಸಿಟಿವ್ ಸಂಕಲ್ಪ ಹಾಕೊಂಡ್ಬಿಟ್ರಪ್ಪ ಅದು ಪಾಸಿಟಿವ್ ಹಾಕೊಂತ ಹೋಗುತ್ತದು. 6 ತಿಂಗಳು ಇಲ್ಲಪ್ಪ ಅಂತಂದ್ರೆ ಏನಾಗತ್ತ, ಮತ್ತೆ ನೀ ಎಲ್ಲೇ ಹೋಗಿ, ಇಲ್ಲಿ ಬೇಡ ಅಮೇರಿಕಕ್ಕೆ ಹೋಗಿ, ನೀನು ಅಮೇರಿಕಕ್ಕೆ ಹೋಗು, ಎಲ್ಲೇ ಹೋಗಿ, ಏನೂ ಆಗಂಗಿಲ್ಲ ಅದು ಕೆಲಸ. ನಾವು ಎಲ್ಲ ದೇವ್ರ ಎಲ್ಲ ಕೇಳಿದೇವ್ರಿ, ಎಲ್ಲಿ ಹೋದ್ರು ಆರಾಮಾಗಲ್ಲ ಐತೆ ಅಂತೇಳಿ. ದೇವ್ರ ಹೇಳೋರು ಅದನ್ನ ಹೇಳಿದ್ರಿ, ಏನೂ ಇಲ್ಲ, ಇದು ಚಿಂತೆ ಭಾಳ ಮಾಡ್ತಾನೆ, ಇದನ್ನ ಹೇಳಿದ್ರಿ ಅವ್ರು. ಮತ್ತೆ ಚಿಂತೆ ಭಾಳ ಮಾಡ್ತಾನೆ, ಸ್ವಲ್ಪ ಅದು ದವಾಖಾನಿದು ಐತಿ ಅಲ್ಲ, ಅದನ್ನ ಹೇಳಿದ್ನಲ್ಲ, ದೇವ್ರದ್ದು ಏನೂ ಇಲ್ಲ. ಎಲ್ಲಿವರೆಗೂ ನೀವು ಮೆಂಟಲಿ ಇದು ಆಗಂಗಿಲ್ಲ, ಅಲ್ಲಿ ಫಿಸಿಕಲಿ ನೀವು ಚೇಂಜ್ ಆಗಂಗೇ ಇಲ್ಲ.